ಹಾಯ್ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾ ಇದ್ದೇನೆ ಸೂಪರ್ ಈಸಿ ಹಾಗೂ ಇನ್ಸ್ಟೆಂಟಾಗಿ ಮಾಡುವಂಥ ಒತ್ತು ಶಾವಿಗೆ ರೆಸಿಪಿ. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ನೋಡುವ. 1 ಕಪ್ಪಿನಷ್ಟು ಅಕ್ಕಿ ಹಿಟ್ಟು, 1.5 ಕಪ್ಪಿನಷ್ಟು ನೀರು, 1 ಚಮಚ ಎಣ್ಣೆ, ಹಾಗೆ 1 ಚಮಚ ಉಪ್ಪು. ಮೊದಲಿಗೆ ಒಂದು ಪಾತ್ರೆಗೆ ನಾವು ನೀರನ್ನು ಹಾಕುವ. 1 ಕಪ್ ಅಕ್ಕಿ ಹಿಟ್ಟಿಗೆ 1.5 ಕಪ್ ನೀರು ಹಾಕಿದರೆ ಸಾಕಾಗ್ತದೆ. ಈಗ 1 ಚಮಚದಷ್ಟು ಉಪ್ಪು ಹಾಗೆ 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಬೇಕಿದ್ರೆ ತುಪ್ಪ ಕೂಡ ಹಾಕ್ಬೋದು. ಈಗ ನೀರು ಒಳ್ಳೆ ಕುದಿ ಬರಬೇಕು. ಜಸ್ಟ್ ಒಮ್ಮೆ ಸ್ಪೂನಲ್ಲಿ ಇದನ್ನು ಮಿಕ್ಸ್ ಮಾಡುವ. ಉಪ್ಪು ಹಾಗೆ ತೆಂಗಿನೆಣ್ಣೆ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಲಿ. ನೀರು ಕುದಿ ಬಂದ ನಂತರ ಅಕ್ಕಿ ಹಿಟ್ಟನ್ನು ಹಾಕಿ ಇದನ್ನು ಚಂದ ಮಾಡಿ ನಾವು ಗಂಟಾಗದಾಗೆ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿದರೆ ಆಯಿತು. ಇದನ್ನು ಸ್ವಲ್ಪ ಬೇಗನೆ ಮಾಡಬೇಕಾಗ್ತದೆ. ನೀವು ಸ್ಟವಲ್ಲಿ ಮಾಡೋದಾದರೆ ಫ್ಲೇಮನ್ನು ಲೋವಲ್ಲಿ ಇಟ್ಟು ಇದನ್ನು ಮಾಡಿದರೆ ಆಯಿತು. ಇದು ಈಗ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಿದೆ. ಇದನ್ನು 2 ರಿಂದ 3 ನಿಮಿಷ ಮುಚ್ಚಳವನ್ನು ಮುಚ್ಚಿ ನಾವು ಈ ಥರ ಇಡಬೇಕಾಗ್ತದೆ. 2 ರಿಂದ 3 ನಿಮಿಷ ಆದ ನಂತರ ಇದನ್ನು ತೆಗೆದು ಚಂದ ಮಾಡಿ ನಾದಬೇಕು. ನಾದಿ ಉಂಡೆಯನ್ನು ಮಾಡಿದರೆ ಆಯಿತು. ಅಂದರೆ ನಮಗೆ ಶಾವಿಗೆ ಮಾಡಲಿಕ್ಕೆ ಯಾವ ಶೇಪಲ್ಲಿ ಬೇಕು ನೋಡಿ, ಆ ಶೇಪಲ್ಲಿ ನಾವು ಇದನ್ನು ರೋಲ್ ಮಾಡಿದರೆ ಆಯಿತು. ಈಗ ಈ ರೋಲನ್ನು ನಾನು ಸ್ಟೀಮರ್ಗೆ ಹಾಕ್ತಾ ಇದ್ದೇನೆ. ನಾನು ಇದನ್ನು 10 ನಿಮಿಷ ಸ್ಟೀಮ್ ಮಾಡ್ತೇನೆ. ಇವತ್ತು ನಾನು ಶಾವಿಗೆ ಮಾಡಲಿಕ್ಕೆ ಪಿಜನ್ ಎಲೆಕ್ಟ್ರಿಕ್ ಶಾವಿಗೆ ಮೇಕರನ್ನು ಉಪಯೋಗಿಸ್ತಾ ಇದ್ದೇನೆ. ಇದರ ಮೋಲ್ಡ್ ಇರ್ತದೆ ನೋಡಿ, ಇದನ್ನು ನೀವು ಸಿಲೆಕ್ಟ್ ಮಾಡಬೇಕಾಗ್ತದೆ. ಯಾವ ಸೈಜ್ ಬೇಕು ಅದನ್ನು ಸಿಲೆಕ್ಟ್ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದರೆ ಆಯಿತು. ಎಣ್ಣೆ ಹಾಕಿ ಈ ಥರ ಫಿಕ್ಸ್ ಮಾಡಿದರೆ ಆಯಿತು. ನೋಡಿ, ನಿಮಗೆ ಬೇಕಾಗಿರುವಂಥ ಸೈಜನ್ನು ನೀವು ಚೂಸ್ ಮಾಡಿದರೆ ಆಯಿತು. ಈಗ ಸ್ಟೀಮ್ ಆಗಿರುವಂಥ ಉಂಡೆಯನ್ನು ಇದರೊಳಗೆ ಹಾಕಿ ಇದನ್ನು ನಾನು ಪಿಜನ್ ಎಲೆಕ್ಟ್ರಿಕ್ ಶಾವಿಗೆ ಮೇಕರಿಗೆ ಈ ಥರ ಫಿಕ್ಸ್ ಮಾಡಿ ಇದರಲ್ಲಿರುವ ಬಟನನ್ನು ಪ್ರೆಸ್ ಮಾಡ್ತೇನೆ. ತುಂಬಾ ಈಸಿಯಾಗಿ ಇನ್ಸ್ಟೆಂಟಾಗಿ ನೋಡಿ ಒತ್ತು ಶಾವಿಗೆಯನ್ನು ಮಾಡ್ಬೋದು. ನಿಮಗೆ ಯಾವುದೇ ರೀತಿಯಾಗಿ ಇದನ್ನು ಪ್ರೆಸ್ ಮಾಡಬೇಕು, ತಿರುಗಿಸಬೇಕು ಆ ಥರ ಏನಿಲ್ಲ. ಜಸ್ಟ್ ಒಂದು ಬಟನ್ ಒತ್ತಿದ್ರೆ ಸಾಕು, ಎಷ್ಟು ಚೆನ್ನಾಗಿ ಬರ್ತದೆ ನೀವೇ ನೋಡ್ಬೋದು. ಇದನ್ನು ನಾವು ಚಟ್ನಿ, ತೆಂಗಿನ ಹಾಲು ಅಥವಾ ವೆಜ್ ಕುರ್ಮಾ ಜೊತೆ ಸರ್ವ್ ಮಾಡಿದರೆ ಸೂಪರ್ ಆಗಿರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಫಾಲೋ ಮಾಡೋದನ್ನು ಮರಿಬೇಡಿ.